ಪ್ರೀತಿಯ ಸ್ನೇಹಿತರಿಗೆ ಇವಾಗ ನಾನು ಹೇಳುವಂಥದ್ದು ಏನು ಅಂತಂದರೆ, ಎಲ್ಲ ಹೆಣ್ಮಕ್ಳಿಗೂ ಇದು ಬೇಕಾಗಿರುವಂಥದ್ದು. ಸೊ ಇವಾಗ ನಮಗೆ ಯಾವುದೇ ಒಂದು ಫಂಕ್ಷನ್ಸ್ ಇರುತ್ತೆ, ಇಲ್ಲ ಯಾವುದೋ ಒಂದು ಹಬ್ಬನೇ ಇರುತ್ತೆ, ಮತ್ತು ಏನೋ ಒಂದು ಇರುತ್ತೆ ಆಚರಣೆ. ಸೊ ನಾವೆಲ್ಲೋ ಹೋಗಬೇಕಾಗಿರುತ್ತೆ. ಸೊ ಆವಾಗ ನಮಗೆ ಪೀರಿಯಡ್ಸ್ ಅನ್ನೋದೊಂದು ತುಂಬಾ ತಲೆನೋವಾದ ವಿಷಯ. ಸೊ ಆ ಡೇಟ್ ನಮ್ಗೆ ಹತ್ರ ಇದೆ, ನಾವು ಏನಪ್ಪ ಮಾಡೋದು, ನಮ್ಮ ಡೇಟ್ ಹತ್ರ ಇದೆ ಅಂತ ನಾವು ಪ್ರತಿ ಸಲ ನಾವು ಮಾತ್ರೆ ತೊಗೊಳಕ್ಕಾಗಲ್ಲ. ಮಾತ್ರೆ ತೊಗೊಂಡ್ರೂ ಕೆಲವೊಮ್ಮೆ ಆಗೋದುಂಟು, ನಾವು ಪೀರಿಯಡ್ಸ್ ಆಗೋಗ್ಬಿಡುತ್ತೆ. ಸೊ ತುಂಬಾ ತಲೆನೋವಿರುತ್ತೆ. ಈ ಒಂದು ವಿಷಯಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋನ ಮಿಸ್ ಮಾಡದೆ ಪೂರ್ತಿ ವೀಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡದೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಏನು ಮಾಡೋದು ಅಂತಂದರೆ ತುಂಬಾ ಈಸಿ, ಏನಿಲ್ಲ. ಸೊ ಎಲ್ಲರ ಮನೇಲಿ ಉಪ್ಪಿರುತ್ತೆ, ಎಲ್ಲರ ಮನೇಲಿ ₹1 ಕಾಯಿನ್ ಇದ್ದೇ ಇರುತ್ತೆ. ಸೊ ಈ ಒಂದೆರಡು ಪದಾರ್ಥದಿಂದ ನಾವು ನಮ್ಮ ಪೀರಿಯಡ್ಸ್ ಡೇಟನ್ನು ತಡೀಬೋದು. ಸೊ ಯಾವುದು ಮಾತ್ರೆ ಇಲ್ಲದೆ, ಯಾವುದು ಮೆಡಿಕಲ್ ನಾವೇನು ತಗೊಳ್ಳದೆ, ಕನ್ಸ್ಯೂಮ್ ಮಾಡದೆ ನಾವು ನಮ್ಮ ಪೀರಿಯಡ್ಸ್ನ ನಾವು ಸ್ವಲ್ಪ ಮಟ್ಟಿಗೆ ತಡಿಬೋದು. ಸೊ ಅದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಎಲ್ಲರ ಮನೇಲಿ ಉಪ್ಪಿರುತ್ತೆ. ಸೊ ಈ ಥರ ಒಂದು ಉಪ್ಪು ಬಾಕ್ಸು, ಈ ಥರ ಒಂದು ಬಾಕ್ಸಲ್ಲಿ ಪೂರ್ತಿ ಹಾಕ್ಕೊಂಡ್ರೂ ತುಂಬ ಒಳ್ಳೆಯದು. ನಾನು ನಿಮಗೆ ಸದ್ಯಕ್ಕೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ, ಪೂರ್ತಿ ಹಾಕ್ಕೊಳ್ಳಿ. ಸೊ ನಾನು ಇದೇ ಥರನೇ ಮಾಡಿದ್ದು. ಸೊ ನಾನು ಸ್ವಲ್ಪ ಪೂಜೆ ಮಾಡ್ತಾಯಿದ್ದೆ, ಸೊ ಅದಕ್ಕೋಸ್ಕರ ಇದೇ ಥರ ಮಾಡಿಕೊಂಡು ನಾನು ಸ್ವಲ್ಪ ತಡೆದಿದ್ದಾಯಿತು. ನನಗೆ ಇದು ಏನೋ ಒಂಥರ ಅದು ನಂಬಿಕೆ, ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಈ ₹1 ಕಾಯಿನ್ನ ಪೂರ್ತಿ ಒಳಗಡೆ ತಳ್ಳಬೇಕು. ಉಪ್ಪು ಕಾಣಿಸ್ಬಾರ್ದು, ಕಾಯಿನ್ ಕಾಣಿಸ್ಬಾರ್ದು, ಪೂರ್ತಿ ಒಳಗಡೆ ಕೆಳಗಡೆವರೆಗೂ ತಳ್ಳಿಬಿಟ್ಟು ಪೂರ್ತಿ ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿ ನಂತರ ಅದನ್ನು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಪದೇ ಪದೇ ತೊಗೊಳ್ಳೋದು, ಅಡುಗೆಗೆಲ್ಲ ತೊಗೋಬಾರ್ದು. ಕಾಯಿನ್ ಹಾಕಿರ್ತೀವಲ್ಲ, ತೊಗೊಳ್ಳೋದು ಆ ಥರ ನಾವು ಮಾಡಬಾರ್ದು. ಕ್ಲೋಸ್ ಮಾಡಿ ಒಂದು ಅಡುಗೆ ಮನೇಲಿ ಎಲ್ಲಾದರೂ ಒಂದು ಸೈಡಲ್ಲಿ ಮುಟ್ಟಬಾರ್ದು ಯಾರೂ, ಆ ಥರ ಒಂದು ಜಾಗಕ್ಕೆ ಇಟ್ಬಿಡಬೇಕು ಈ ಬಾಕ್ಸ್ನ. ಸೊ ನಾವು ಇವಾಗ ನಮ್ಮದು 2-3 ಡೇಸಲ್ಲಿ ನಮ್ಮ ಪೀರಿಯಡ್ಸ್ ಡೇಟ್ ಇರುತ್ತೆ. ಸೊ ಆವಾಗ ಅದಕ್ಕಿಂತ ಮುಂಚೆನೇ ನಾವು ಮುಚ್ಚಿಟ್ಬಿಡ್ಬೇಕು. ಒಂದು 3 ಡೇಸ್ ಮುಂಚೆನೇ ಇಟ್ಬಿಟ್ಟು ಅಡುಗೆ ಮನೇಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಟ್ಬಿಡಬೇಕು. ಸೊ ದಟ್ ನಮಗೆ ಯಾವಾಗ ನಾವು ಪೀರಿಯಡ್ ನಮ್ಮದು ಆಚರಣೆ, ನಮ್ದು ಏನೇನಿರುತ್ತೆ ಫಂಕ್ಷನ್ಸ್, ನಮ್ದು ಏನೇನು ಕೆಲಸ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಾವು ಈ ಕಾಯಿನ್ನ ತೆಗಿಬೇಕಾಗುತ್ತೆ. ಅಲ್ಲಿವರೆಗೂ ತೆಗಿಬಾರ್ದು, ಮುಟ್ಲೂಬಾರ್ದು, ಆಯಿತಾ. ಈ ಉಪ್ಪನ್ನು ಸಹ ನಾವು ಯೂಸ್ ಮಾಡಬಾರ್ದು. ಸೊ ಕಾಯಿನು ನಮ್ಮದೆಲ್ಲ ಆಚರಣೆ, ನಮ್ದು ಏನೇನು ಕೆಲಸಗಳೆಲ್ಲ ಮುಗಿದ ಮೇಲೆ ನಾವು ಈ ಬಾಕ್ಸ್ನ ಓಪನ್ ಮಾಡಿ ಕಾಯಿನ್ ತೆಗೆದುಬಿಟ್ಟು ಕಾಯಿನ್ ಯೂಸ್ ಮಾಡ್ಕೋಬೋದು, ಈ ಉಪ್ಪು ಯೂಸ್ ಮಾಡ್ಕೋಬೋದು. ಮತ್ತು ನಾವು ಅಡುಗೆಗೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಇದು ನಾವು ಕಾಯಿನ್ ತೆಗೆದು ನಮ್ಮ ಕೆಲಸ ಆಗೋವರೆಗೂ, ಕಾಯಿನ್ ತೆಗಿಯೋವರೆಗೂ ಈ ಉಪ್ಪನ್ನ ಮುಟ್ಟಬಾರ್ದು ಅಷ್ಟೇ. ಅದಾದಮೇಲೆ ಕಾಯಿನು ಯೂಸ್ ಮಾಡ್ಕೊಳ್ಳಿ, ಉಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹಾಯ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಟ್ರೈ ಮಾಡಿ. ಮತ್ತು ನಿಮಗೆ ಈ ಥರನೇ ಯಾವುದಾದ್ರು ನಿಮಗೂ ಗೊತ್ತಿದ್ದರೆ ನಿಮ್ಮ ಮನೆಯಲ್ಲಿ ನೀವು ನನಗೆ ಸಜೆಸ್ಟ್ ಮಾಡ್ಬೋದು, ನನಗೂ ಹೇಳ್ಬೋದು, ನಾನು ತಿಳ್ಕೊತೀನಿ. ಮತ್ತು ಇಷ್ಟೇ ಇವತ್ತಿಗೆ ನನ್ನದು ವ್ಲಾಗು. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡಿ, ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಆಷಾಢ ಮಾಸದ ಆಷಾಢ ಮಾಸದ ಸೋಮವಾರದ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಚಾಮುಂಡೇಶ್ವರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ವಿಡಿಯೋ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಥ್ಯಾಂಕ್